ನೆಕ್ಸ್ಟ್ ವೀಕ್ಷಿಸ್ತಿರುವಂತ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ನಾನು ಶ್ರುತಿ ಶಂಕರ್. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬ 6 ವರ್ಷದ ಪೋರ ಸಿಕ್ಕಾಪಟ್ಟೆ ಹವಾ ಕ್ರಿಯೇಟ್ ಮಾಡ್ತಾ ಇದ್ದಾನೆ. ಸಣ್ಣ ಬೈಕ್ ಇಟ್ಕೊಂಡು ಟ್ರರ್ ಅಂತ ಜಂಪ್ ಮಾಡ್ತಾ ಓಡಿಸ್ತಿರೋ ವಿಡಿಯೋ ವೈರಲ್ ಆಗ್ತಾ ಇದೆ. ಎಲ್ಲಿ ಸೋಷಿಯಲ್ ಮೀಡಿಯಾ ನೋಡಿದ್ರು ಈ ಸಣ್ಣ ಬೈಕರ್ ವಿಡಿಯೋನೇ ಸಿಗ್ತಾ ಇದೆ. ಸೊ ಅವ್ನ ಮನೆ ಹುಡ್ಕೊಂಡು ನಾವು ಬಂದಿದ್ದೀವಿ, ಮಂಗಳೂರಲ್ಲಿ ಇದ್ದೀವಿ. ನನ್ನ ಜೊತೆ ಆ ಹುಡುಗ ಕೂತಿದ್ದಾನೆ. 6 ವರ್ಷ ಅಂದ್ರೆ ಈಗ ಅವನು ಫಸ್ಟ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನೆ. ಸೊ ಅವನ ಹೆಸರು ಸುರಾಗ್ ರೈ ಅಂತ. ಹಾಯ್ ಸುರಾಗ್. ಹಾಯ್, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ವೆರಿ ನೈಸ್. ಫಸ್ಟ್ ಸ್ಟ್ಯಾಂಡರ್ಡ್ ಓದ್ತಿರೋದಾ? ಹೌದು. ಎಕ್ಸಾಮ್ಸ್ ಎಲ್ಲ ಓವರಾಲ್ ಎಕ್ಸಾಮ್ ಆಗ್ತುಂಟು, ಮತ್ತೆ ಎಕ್ಸಾಮ್ ಸ್ಟಾರ್ಟ್. ಯಾವಾಗ? ಮಂಡೆಯಿಂದನಾ? ಗೊತ್ತಿಲ್ಲ. ಗೊತ್ತಿಲ್ಲ. ಓಕೆ, ಈಗ ಸುರಾಗ್ ಅಂತ ಹೇಳಿದ್ರೆ ಮಂಗಳೂರಲ್ಲೆಲ್ಲ ಫೇಮಸ್. ಯಾಕೆ? ಬೈಕ್ ಓಡಿಸೋದಿಕ್ಕೆ. ಯಾವಾಗ ನಿಮಗೆ ಇದ್ರಲ್ಲೆಲ್ಲ ಇಂಟ್ರೆಸ್ಟ್ ಬಂತು? ಅದು ನಂದು ಪಪ್ಪ ಒಂದು ಅಚಿಂತ್ಯನ ಅತ್ತ ಕುಲ್ಕಿಡ್ನ ಹಾ ನೋಡ್ತಿದ್ಲು. ಹಾ ಮತ್ತೆ ಅವ್ರಿಗೆ ಇಂಟ್ರೆಸ್ಟ್ ಬಂತು ನನ್ನನ್ನು ಓಡ್ಸಕ್ಕೆ. ಅವಾಗ ಇದು ಆಟ ಸಾಮಾನು ಬೈಕ್ ಇತ್ತು ನನ್ನ ಹತ್ರ. ಹಾ ಅದು ರೇಸಿಗೆ ಆಗಲ್ಲ ಹಾ ಎಂದು ನನಗೆ ಹೊಸ ಬೈಕ್ ತೆಗೆದು ಕೊಟ್ರು. ಹಾ KTM. ಹಾ KTM. ಹಾ ಯಾವಾಗ ತೆಗ್ದು ಕೊಟ್ರು ಬೈಕ್? ಆಗ ಎಷ್ಟು ಸಣ್ಣವರಿದ್ರಿ ನೀವು? ಇಲ್ಲ, 6 years. 6 years. ಇತ್ತೀಚೆಗೆ ತೆಗ್ದು ಕೊಟ್ಟಿದ್ದು. ಎಷ್ಟು ಟೈಮ್ ಆಯ್ತಾ ಬೈಕಿಗೆ? ಗೊತ್ತಿಲ್ಲ. ಒಂದು 6 ತಿಂಗಳಾಗಿರ್ಬೋದಾ ಅಪ್ಪ ಬೈಕ್ ತೆಗ್ದು ಕೊಟ್ಟ? 4 ತಿಂಗಳು. ಈಗ 4 ತಿಂಗಳಲ್ಲಿ ಬೈಕ್ ಓಡಿಸೋದು ಕಲ್ತಿದ್ದ? ಇಷ್ಟು ಸಣ್ಣ ಏಜ್ ಅಲ್ಲಿ ಯಾರು ಬೈಕ್ ಓಡಿಸ್ತಿಲ್ಲ. ಸುರಾಗ್ ಫಸ್ಟ್ ಹುಡುಗ ಇಡೀ ಕರ್ನಾಟಕದಲ್ಲೇ. ಹೆಂಗ ಅನಿಸ್ತಿದೆ ಸುರಾಗ್? ಚಂದ ಅನಿಸ್ತದೆ. ಚಂದ ಅನಿಸ್ತಿದ್ಯಾ? ಗೊತ್ತಿದ್ಯಾ ನಿಮಗೆ ಯಾರು ನಿಮ್ ಹಿಂದೆ ಯಾರಾದ್ರೂ ನಿಮ್ ಟ್ರೈನರ್ ಹೇಳಿದಾರ ನಿನ್ ತರ ಒಬ್ಬ ಇಷ್ಟು ಸಣ್ಣ ಏಜಿಗೆ ಬೈಕ್ ಎಲ್ಲ ಓಡಿಸ್ತಿದ್ದ ಅಂತ? ಯಾರಾದ್ರೂ ಇದ್ರಂತ? ಇಲ್ಲ, ನೀವೇ ಫಸ್ಟ್. ಹಂಗಾದ್ರೆ ನಿಮ್ಗೀಗ ಎಷ್ಟು ಸಾಧನೆ ಮಾಡ್ಬೇಕು ಅಂದ್ರೆ ತುಂಬಾ ಅವಕಾಶ ಇದೆ. ಸಣ್ಣ ಏಜಿಗೆ ಶುರು ಮಾಡಿದಿರಲ್ಲ, ಇನ್ನು ತುಂಬಾ ಅವಕಾಶ ಇದೆ. ಏನಾಗ್ಬೇಕು ಅನ್ಕೊಂಡಿದೀರಿ? ಎಷ್ಟು ರೇಸಿಗೆ ಹೋಗಿದ್ದೀರಿ ನೀವು? 3 ರೇಸ್. ಎಲ್ಲಿ? ಮೊಡಂತ್ಯ, ಹಾ ಮತ್ತೆ ಕಾರಿಂಜ, ಮತ್ತೆ ಬಲಮಂಜ. ಮಕ್ಳಿಗೂ ರೇಸ್ ಇರುತ್ತಾ? ಹಾ, ಇಲ್ಲೆಲ್ಲ ಆಗಿರೋದು ಮಕ್ಳಿಗೆ ರೇಸಾ? ಯಾವ ಏಜಿನ ಮಕ್ಕಳಿಗೆ? ಒಬ್ಬನೇ ಇದ್ದಾನೆ 11 years ಅವನು. ಹಾ ಮತ್ತೆ ನಾನು. ಇಬ್ರೇ ಇರೋದು. ಮತ್ತೆಲ್ಲ ದೊಡ್ಡವ್ರ ಜೊತೆ ಕಾಂಪೀಟ್ ಮಾಡಿದ್ದ? ಹೌದು. ಎಷ್ಟು ದೊಡ್ಡವರು ಅಂದ್ರೆ? ಒಂದು 20-25 ವರ್ಷದವರಾ? ಅದು ಗೊತ್ತಾಗುದಿಲ್ಲ ಬಿಡಿ. ಅಂದ್ರೆ ದೊಡ್ಡವ್ರ ಜೊತೆ ನೀವು ಕಾಂಪೀಟ್ ಮಾಡಿದಿರಿ. ನೀವಿಬ್ರೇ ಹುಡುಗರು ಇದ್ದಿದ್ದು. ಅದ್ರಲ್ಲಿ ಯಾರಿಗ್ ಬಂದಿತ್ತು ಪ್ರೈಸ್? ನನ್ಗೆ ಮತ್ತೆ ಅಚಿಂತ್ಯಗೆ ಎಲ್ಲ ರೇಸಲ್ಲಿ ಕೂಡ ಸೇಮ್ ಟ್ರೋಫಿ ಸಿಗೋದು. ನಿಮಗೆ ಬೇರೆ ಬೇರೆ ಟ್ರೋಫಿ ಕೊಡಲ್ಲ, ಸೇಮ್ ಟ್ರೋಫಿ ನಮ್ಗೆ. ನೀವು ಇಲ್ಲಿ ತನಕ ಎಷ್ಟು ಟ್ರೋಫಿ ಸಿಕ್ಕಿದೆಪ್ಪ? ನೋಡಿ ಅಲ್ಲಿ. ನೋಡಿ, ನಂಗೆ ಕಾಣ್ತಿಲ್ಲ. ಇಲ್ಲಿ ಟಿವಿ ನೋಡೋರಿಗೆ ಅಲ್ಲಿ ಮುಂದೆ ಇರೋದು ಕಾಣೋದಿಲ್ಲಲ್ಲ. ಎಷ್ಟು? 1 2 3 4 ಎಷ್ಟು? 13 ಪ್ರೈಸ್ ಇದೆ. 13 ಪ್ರೈಸಸ್ ಇಡೀ ಕರ್ನಾಟಕದಲ್ಲಿ. ಒಂದು ಮತ್ತೆ ಒಂದು ಚಿಕ್ಕಂದು, ಒಂದು ದಾಡಂದು. ಮತ್ತೆ ಉಳಿದಿದ್ದೆಲ್ಲ ಸುರಾಗಿದ್ದು. ವೆರಿ ಗುಡ್. ಇದೆಂತ ಸೊಳ್ಳೆ ಎಲ್ಲ ಕಚ್ಚುದು ಸುರಾಗಿಗೆ? ಇದೆಲ್ಲ ಏನಿದೆ? ಎಕ್ಸ್ಪ್ಲೈನ್ ಮಾಡ್ಬೋದಾ ನಮಗೆ? ಜಾಕೆಟ್ ಇಲ್ಲೊಂದಷ್ಟು ಐಟಮ್ಸ್ ಎಲ್ಲ ಇದೆಯಲ್ಲ, ನಂಗೆ ಗೊತ್ತು. ಇದೆಷ್ಟು ಭಾರ ಇದೆ, ಎಕ್ಸ್ಪ್ಲೈನ್ ಮಾಡಿ. ಇದು ಅದರಿಂದ ತುಂಬಾ ವೆಯ್ಟ್ ಇದೆ ನನ್ನ ಬೂಟ್ಸ್. ಹೌದಾ? ಇದು ತುಂಬಾ ಹಾಕೊಳ್ಳೋದಿಕ್ ವೆಯ್ಟ್ ಅನಿಸ್ತದಾ? ಇದು ಲೂಸ್ ಹಾಕಿದ್ರೆ ನಮ್ಗೆ ಇದು ವಾಕ್ ಮಾಡಕ್ಕೆ ಆಗ್ತದೆ, ಟೈಟ್ ಹಾಕಿದ್ರೆ ಆಗಲ್ಲ. ಹೌದಾ? ಬೈಕ್ ಬಿಡ್ಲಿಕ್ಕೆ ಗ್ರಿಪ್ ಎಲ್ಲ ಚೆನ್ನಾಗಿರುತ್ತೆ. ಇದ್ರಲ್ಲಿ ಬಿದ್ರೆ ಸಹ ನಿಮಗೇನು ನೋವಾಗುದಿಲ್ಲ? ಇಲ್ಲ. ಓಕೆ, ಇದೆಂತ ಇದು? ಇದಕ್ಕೇನು ಹೇಳ್ತಾರೆ ಗೊತ್ತಿದೆಯಾ? ಚೆಸ್ಟ್ ಗಾರ್ಡ್. ಓಕೆ, ಇದು ಹಾಕಿದ್ರೆ ಬಿದ್ದಾಗ ಚೆಸ್ಟಿಗೆ ಪ್ರೊಟೆಕ್ಟ್ ಆಗುತ್ತಾ? ಹೌದು. ಆಮೇಲೆ ಇಲ್ಲಿಗೆ ಹಾಕ್ತಾರಾ? ನೀ ಕ್ಯಾಪ್ ಹಾಕ್ತಾರಾ? ನೀ ಬ್ರೇಸ್. ಏನ್ ಹೇಳ್ತಾರೆ ಅದಕ್ಕೆ? ನೀ ಬ್ರೇಸ್. ನಂಗೆ ಎಂತದೂ ಗೊತ್ತಿಲ್ಲ ಇದ್ರ ಬಗ್ಗೆ. ABCD ನೀನೇ ಹೇಳ್ಕೊಡ್ಬೇಕು. ಇದೆಂತ ಇದು? ಅದು ಹಾಕುವಾಗ ಒಂದು ಸಾಕ್ಸ್ ಬರ್ತದೆ. ಇದು ಎಲ್ಲಿ ಹಾಕುದು? ಫಸ್ಟ್ ಸಾಕ್ಸ್ ಆಗಿ ಮತ್ತೆ ಇದು ಹಾಕ್ತಾರೆ. ಇಲ್ಲಿಗೆ ಹಾಕುದಾ? ನನಗೆ. ಓಕೆ, ಮತ್ತೆ ಇದೆಲ್ಲಿ ಹಾಕುದು? ಅದು ನಂದು ಡ್ರೆಸ್ ಇದು ಒಳಗೆ ಹಾಕುದಾ ಇದನ್ನ? ಡ್ರೆಸ್ ಜರ್ಸಿ ಹಾಕೋದು. ಇದಕ್ಕೇನ್ ಹೆಸರು?
ಜಾಕೆಟ್ ಜಾಕೆಟ್ ಅಂತ, ಇದು ಜಾಕೆಟ್ ಚೆಸ್ಟ್ ಜಾಕೆಟ್. ಓಕೆ, ಎಲ್ಲ ಗೊತ್ತಿದೆ ಅಪ್ಪ ಸುರಾಗಿಗೆ. ಇದೆಂತ? ಅದು ಇದು ಇಲ್ಲಿ ಪ್ರೊಟೆಕ್ಟ್ ಮಾಡ್ತದೆ ಬೆನ್ನನ್ನು. ಹಾ, ಇದಕ್ಕೇನು ಹೆಸರು? ಕಿಡ್ನಿ ಗಾರ್ಡ್. ಕಿಡ್ನಿ ಗಾರ್ಡ್ ಅಂತನಾ? ಓಕೆ. ಇದು ಹೆಲ್ಮೆಟ್, ಮಕ್ಕಳಿದ್ದೆ ಹೆಲ್ಮೆಟ್ ಇದು. ಇಷ್ಟು ಸಣ್ಣ ಹೆಲ್ಮೆಟ್ ಎಲ್ಲಿ ಸಿಕ್ತು? ಎಲ್ಲಿಂದ ಅದು ಸಿಗುತ್ತೆ? ಎಲ್ಲ ಇದು ಕೊಯಮತ್ತೂರಲ್ಲಿ ತಂದಿದ್ದು. ವಿತ್ ಗ್ಲಾಸ್ ಬರ್ತದ ಇದ್ರಲ್ಲಿ? ಇಲ್ಲ, ಇದು ಅವರು ತಂದಿದ್ದು. ಹಾ, ಯಾರು? ಚಿಕ್ಕ ತಂದದ್ದ? ಮತ್ತೆ ತಂದಿದ್ದಕ್ಕೆ ಫಿಕ್ಸ್ ಮಾಡಿದ್ದ? ಹೌದು. ಇದು ಇಲ್ಲದೆ ಬಿಡ್ಲಿಕ್ಕೆ ಆಗುದಿಲ್ಲ ಅಲ್ಲ, ಗ್ಲಾಸ್ ಇಲ್ಲದೆ? ಆಗ್ತದೆ ಅಲ್ಲ, ಧೂಳೆಲ್ಲ ಹಾರ್ತದೆ ಅಲ್ಲ? ಹೌದು. ಹೌದು. ಓಕೆ. ಕೆಸರು ಇಲ್ಲದ್ರೆ ಇದು ಹಾಕಕ್ಕಿಲ್ಲ, ಹಾ, ಇದ್ರೆ ಹಾಕ್ಬೋದು. ಹಾಕಬಹುದು. ಓಕೆ. ಈಗ ಬೈಕ್ ಬಿಡ್ಬೇಕಾದ್ರೆ ಇದೆಲ್ಲ ಹೆವಿ ಅಂತ ಅನ್ಸುದಿಲ್ಲ ನಿಮ್ಗೆ? ಇಲ್ಲ ಇಲ್ಲ, ಹಾಕ್ಲೇಬೇಕು ಕಂಪಲ್ಸರಿ, ಬಿದ್ರೆ ನೋವಾಗುತ್ತೆ ಇಲ್ಲ ಅಂದ್ರೆ. ಬಿದ್ದಾಗ ನಂಗೆ ಬೇಕು, ಇವಾಗ ನೋವು ಆಗ್ತದೆ. ಹೌದಾ? ಈಗ ಯಾವತ್ತಾದ್ರೂ ಸುರಾಗಿಗೆ ಬಿದ್ದು ನೋವಾಯ್ತು ಅಂತ ಯಾವತ್ತರ ಆಗಿದ್ಯಾ ಇಲ್ಲ. ಬೈಕಲ್ಲಿ? ಇಲ್ಲ. ಇಲ್ಲ. ನೀವು ಫಸ್ಟ್ ಬೈಕ್ ಬಂದಾಗ ಬಿಡ್ಲಿಕ್ಕೆ ಶುರು ಮಾಡಿದ್ದೆ? ಹೌದು. ಬೀಳ್ಲಿಲ್ಲ. ನಾನು ವಿಡಿಯೋದಲ್ಲೆಲ್ಲ ನೋಡಿದ್ದೀನಿ, ಈ ತರ ಹಂಪ್ ಇರುತ್ತೆ, ನೀವು ಜಂಪ್ ಮಾಡ್ಕೊಂಡು ಹಿಡ್ಕೊಂಡು ಹೋಗ್ತೀರಿ ಫುಲ್ ಕಾನ್ಫಿಡೆಂಟ್ ಆಗಿ. ಅದೆಲ್ಲ ಟ್ರೈನರ್ ಹೇಳ್ಕೊಟ್ಟು. ಹಂಸಲ್ಲಿ ಸ್ವಲ್ಪ ಜಂಪ್ ಆಗ್ತದೆ. ಹಾ, ಅಲ್ಲಿ ಹೇಗೆ ನೀವು ಹಿಡ್ಕೊಂಡು ಹೋಗ್ತೀರಿ? ಹೀಗೆ ಜಂಪ್ ಎಲ್ಲ ಕಂಟ್ರೋಲ್ ಮಾಡ್ತೀವಿ. ಕಂಟ್ರೋಲ್ ಮಾಡ್ತೀರಾ ಬೈಕ್? ಅದು ಯಾರು ಹೇಳಿಕೊಟ್ಟಿದ್ದು? ಅದು ಟ್ರೈನರ್. ಅದ್ರಲ್ಲಿ ಗೇರ್ ಎಲ್ಲ ಹೇಗಿರ್ತದೆ? ನಿಜ ಗೇರ್ ಇಲ್ಲ. ಗೇರ್ ಇರುದಿಲ್ಲ? ಇಲ್ಲ. ಮತ್ತೆ ಬ್ರೇಕ್ ಇಲ್ಲ, ಬ್ರೇಕ್ ಉಂಟು. ಹಾ, ಎರಡು ಬ್ರೇಕ್ ಉಂಟು, ಒಂದು ಕೆಳಗೆ ಬ್ರೇಕ್, ಒಂದು ಮೇಲೆ ಬ್ರೇಕ್. ಹಾ. ಮೇಲದು ಬ್ರೇಕ್ ಯೂಸ್ ಮಾಡಕ್ಕಿಲ್ಲ, ಕೆಳಗೊಂದು ಮಾತ್ರ. ಹೌದಾ? ಮತ್ತೆ ಸ್ಪೀಡ್ ಎಲ್ಲ ಹೇಗೆ? ಅದು ಸ್ಪೀಡ್ ಮಾಡಬಹುದಾ? ಈಗ ಸ್ವಲ್ಪ ಉಂಟು ಸ್ಪೀಡ್, ಮತ್ತೆ ಇನ್ನು ಸ್ಪೀಡ್ ಮಾಡ್ಬೋದು. ಈಗ ಎಷ್ಟು ಸ್ಪೀಡಲ್ಲಿ ಹೋಗ್ತೀರಿ? ಫಸ್ಟ್ ಸ್ಪೀಡ್ ಅಂತ ಬರ್ತದಾ ಆ ಬೈಕಲ್ಲಿ? ಹೌದು. ಓಕೆ. ಹಾಗಾದ್ರೆ ಈಗ ನಾವೆಲ್ಲ ಬಿಡೋ ಬೈಕಲ್ಲಿ ಅದು ಬೇರೆ ತರ ಬರ್ತದೆ. ಹೌದು. ನೀವು ಬಿಡೋ ಬೈಕಲ್ಲಿ ಫಸ್ಟ್, ಸೆಕೆಂಡ್, ಥರ್ಡ್ ಸ್ಪೀಡ್ ಅಂತ ಬರ್ತದೆ. ಹೌದು. ಓಕೆ. ಹೈಯೆಸ್ಟ್ ಎಷ್ಟು ಸ್ಪೀಡ್ ಹೋಗುತ್ತೆ? ಫೋರ್ತ್ ಸ್ಪೀಡ್ ಬರಲ್ಲ, ಥರ್ಡ್ ಸ್ಪೀಡ್ ಮಾತ್ರ ಬರೋದು. ಈಗ ಸುರಾಗ್ ಫಸ್ಟ್ ಸ್ಪೀಡ್ ಅಷ್ಟೇ ಬಿಡೋದು? ಹೌದು. ಅಲ್ವಾ? ಮತ್ತೆ ನಾವು ಸ್ಪೀಡ್ ತುಂಬಾ ಜಾಸ್ತಿ ಮಾಡ್ತೀವಿ. ಯಾವಾಗ? ಈಗ ಕಲಿತಾ ಜಾಸ್ತಿ ಮಾಡ್ತೀರಿ ಅಲ್ವಾ? ಓಕೆ. ಈಗ ನೆಕ್ಸ್ಟ್ ಎಲ್ಲಿದೆ ಕಾಂಪಿಟೇಷನ್? ನೆಕ್ಸ್ಟ್ ಹಾಸನಕ್ಕೆ ಹೋಗ್ತಾ ಇದ್ದೀರಾ? ಅದು ಮಕ್ಕಳಿದ್ದೇನಾ ಅಥವಾ ದೊಡ್ಡವ್ರ ಜೊತೆನಾ? ಮಕ್ಕಳಿಗೆ ಕೊಡಲುಂಟು, ದೊಡ್ಡವರಿಗೆ ಕೊಡಲು. ನೀವು ಮಕ್ಕಳ ಜೊತೆನೆ ಕಾಂಪೀಟ್ ಮಾಡ್ತಿರೋದಲ್ವಾ? ಹೌದು. ಓಕೆ. ಈಗೆಲ್ಲ ಫುಲ್ ಟ್ರೈನಿಂಗ್ ರೆಡಿ ಆಗಿದೆ ಹೌದು ಅಲ್ವಾ? ದಿನಕ್ಕೆ ಈಗ ನಾನು ಹೊಸ ಟ್ರ್ಯಾಕ್ ಇದು ತೆಕ್ಕೊಂಡಿದ್ದೀನಿ. ಹೊಸ ಟ್ರ್ಯಾಕ್ ತೆಕ್ಕೊಂಡಿದ್ದೀನಿ. ಎಂತಕ್ಕೆ? ಕಲಿಯಕ್ಕೆ ಇನ್ನೊಂದು ಟ್ರ್ಯಾಕ್ ಇನ್ನೊಂದು ಈಗ ಅಲ್ಲಿಗೆ ಹೋಗೋದು ನಾನು. ಈಗ ಹೋಗುದಾ ಸಂಜೆ ಕಲೀಲಿಕ್ಕೆ? ಹೌದು. ಈಗ ನಮ್ದು ಇಂಟರ್ವ್ಯೂ ಮುಗಿಸಿ ಹೋಗುದು, ಇಲ್ಲಾರ ನಾ ಬಿಡುದಿಲ್ಲ, ಗಟ್ಟಿ ಇಟ್ಕೊಳ್ತೇನೆ. ಓಕೆ. ಈಗ ಕ್ಲಾಸಲ್ಲೆಲ್ಲ ಫ್ರೆಂಡ್ಸ್ ಎಲ್ಲ ಎಂತ ಹೇಳ್ತಾರೆ ನೀನ್ ಬೈಕ್ ಬಿಡೋದು ನೋಡಿ? ಅಮ್ಮ ಅಪ್ಪನ ಫ್ರೆಂಡ್ಸ್ ಫ್ಯಾಮಿಲಿ ಅವರೆಲ್ಲ ಎಂತ ಹೇಳ್ತಾರೆ? ಸುರಾಗ್ ಎಂತ ಚಂದ ಬೈಕ್ ಬಿಡ್ತಿದ್ದಿ ಅಂತ ಸಪೋರ್ಟ್ ಮಾಡ್ತಾರೆ. ಬಿದ್ರೆ ಹೇಳ್ತಾರ ಚಂದ ಓಡಿಸ್ತಿದ್ದಿ ಸುರಾಗ್, ನೀನ್ ಒಳ್ಳೆ ಬೈಕರ್ ಆಗ್ಬೇಕು ಅಂತ ಹೇಳ್ತಾರಾ? ಹೌದು. ಯಾರು? ಎಲ್ಲರೂ ಹೇಳ್ತಾರೆ, ಫ್ಯಾಮಿಲಿ ಹೇಳ್ತಾರೆ. ಆಗ ಎಂತ ಅನಿಸ್ತದೆ? ಹೌದು, ಇವರೆಲ್ಲ ಹೇಳಿದ್ ನಿಜ ಮಾಡ್ಬೇಕು ಅಂತ ಅನಿಸ್ತದ? ಹೌದಾ? ಹಾಗಾದ್ರೆ ತುಂಬಾ ಎಫರ್ಟ್ ಹಾಕ್ಬೇಕಲ್ಲ. ಶಾಲೆಗೆ ಹೋಗುದೆಲ್ಲ, ಶಾಲೆಯಲ್ಲಿ ಎಕ್ಸಾಮು, ಟೀಚರು, ಅದು ಅಸೈನ್ಮೆಂಟ್ ಎಲ್ಲ ಕಷ್ಟ ಆಗುದಿಲ್ಲ? ಇಲ್ಲ. ಖುಷಿ ಉಂಟಾ? ಹೌದು. ಶಾಲೆಗೆ ಹೋಗುದು ಇದು ಎಲ್ಲ ಒಟ್ಟೊಟ್ಟಿಗೆ? ಈಗ ಸುರಾಗ್ ಎಲ್ಲ ಸೆಲೆಬ್ರಿಟಿ ಆಗಿದ್ದಾನೆ ಇಲ್ಲಿ ಕುಡ್ಲಾದಲ್ಲಿ ಎಲ್ಲ, ಇಡೀ ಕರಾವಳಿಯಲ್ಲಿ. ಈಗ ಯಾರು ಅಂತ ಗೊತ್ತುಂಟು ಇವನೆಲ್ಲರಿಗೂ. ಈಗೆಲ್ಲ ಫೇಮಸ್ ಆಗಿಲ್ಲ. ಈಗ ಫೇಮಸ್, ಅದಕ್ಕೆಲ್ಲ ನಾನು ಹುಡ್ಕಿಕೊಂಡು ಬಂದಿದ್ದೆ ಸುರಾಗನ್ನ. ಫೇಮಸ್ ಈಗ 4-5 ಚಾನಲ್ ಅವ್ರು ಬಂದು ಇಂಟರ್ವ್ಯೂ ಎಲ್ಲ ಮಾಡಿ ಹೋಗಿದ್ದಾರೆ. ಮಾತಾಡಿ ಅಭ್ಯಾಸ ಆಗಿದೆ ಸುರಾಗಿಗೆ. ಎಂತ ಅನಿಸ್ತದೆ ಸುರಾಗ್? ಈಗ ಸೆಲೆಬ್ರಿಟಿಗಳೆಲ್ಲ ಬಂದಾಗ, ನೀವು ಮೂವಿಲೆಲ್ಲ ನೋಡಿದ್ರೆ ಸೂಪರ್ ಮ್ಯಾನ್ ಎಲ್ಲ ಬಂದಾಗೆಲ್ಲ ಹೆಂಗ್ ಕ್ರೌಡ್ ಆಗ್ತದೆ, ಆತರ ಸುರಾಗ್ ಬಂದಾಗ ಈಗ ಫುಲ್ ಕ್ರೌಡ್. ಹೆಂಗ್ ಅನ್ಸುತ್ತೆ? ಈಗ ನಾನು ವಿಡಿಯೋ ನೋಡಿ ಬಂದಿದ್ದು. ಖುಷಿ ಆಗ್ತದೆ ಅಲ್ವಾ? ಇನ್ನು ಜಾಸ್ತಿ ಮಾಡ್ಬೇಕು ಸಾಧನೆ ಈ ತರ ಅಂತ ಅನ್ಸುತ್ತೆ ಅಲ್ವಾ? ಓಕೆ. ಈಗ ಸುರಾಗ್ ತರನೇ ಯಾರಾದ್ರೂ ಈ ತರ ಬೈಕರ್ ಆಗ್ಬೇಕು ಅಂತ ಅನ್ಕೊಂಡಿದ್ದವರಿಗೆ ಏನ್ ಹೇಳ್ತೀರಿ? ಬರ್ಬೋದಾ ಈ ಫೀಲ್ಡಿಗೆ? ಬೈಕ್ ಬಿಡ್ಬೋದಾ ಉಳ್ದವ್ರು? ಕಷ್ಟ ಇಲ್ಲ? ಎಂತ ಬೇಕು ಕಲಿಯೋದಿಕ್ಕೆ? ಫಸ್ಟ್ ಎಂತ ಬೇಕು? ಇಷ್ಟು ಸಣ್ಣ ಏಜ್ ಅಲ್ಲಿ ಮಕ್ಕಳು ಕಲಿಯೋದಿಕ್ಕೆ ಎಂತ ಬೇಕು?
ಧೈರ್ಯ ಬೇಕಾ? ಮತ್ತೆ ಅಷ್ಟೇ. ಅಷ್ಟಿದ್ರೆ ಸಾಕು. ಧೈರ್ಯ, ಫ್ಯಾಮಿಲಿದು ಧೈರ್ಯ ಬೇಕು, ಹಾ ಸಪೋರ್ಟ್. ಹೌದು, ನಿಮಗೆ ಅದೆಲ್ಲ ಇದೆ ಅಲ್ವಾ? ಹೌದು. ಓಕೆ, ಸರಿ. ಹಂಗಾದ್ರೆ ಸುರಾಗ್, ನಂಗೆ ಖುಷಿ ಆಯ್ತು ತುಂಬಾ ಹೊತ್ತು ಮಾತಾಡಿ. ಈಗ ಬೆವರೆಲ್ಲ ಸುರಿತಾ ಇದೆ, ಮತ್ತೆ ಈಗ ಪ್ರಾಕ್ಟೀಸಿಗೆ ಹೋಗ್ಬೇಕು. ನಾನಿಲ್ಲಿ ಹಿಡಿದು ಕುತ್ಕೊಳ್ಸಿದ್ದೇನೆ ಅಲ್ಲ, ಕಿರ್ಕಿರಿ ಅಲ್ಲ? ಓಕೆ, ಸರಿ. ಹಂಗಾರೆ ಥ್ಯಾಂಕ್ ಯು. ಓಕೆ, ಆಲ್ ದ ಬೆಸ್ಟ್ ನೆಕ್ಸ್ಟ್ ಕಾಂಪಿಟೇಷನ್ಗೆ. Thank you. ಇನ್ನು ಜಾಸ್ತಿ ಅಚೀವ್ ಮಾಡ್ಬೇಕು. ನಾನು ಮತ್ತೆ ಹುಡ್ಕೊಂಡು ಬರ್ತೀನಿ ಸುರಾಗನ್ನ ಇಂಟರ್ವ್ಯೂ ಮಾಡೋದಿಕ್ಕೆ. ಆಯ್ತು. ಆಯ್ತಾ? ಓಕೆ, ಡನ್. ಬಾಯ್ ಬಾಯ್. ಬಾಯ್. ಹಾಯ್. ಹಲೋ, ನಮಸ್ಕಾರ ಮಾತಾಡ್ಲಾ? ನಾವು ಬೈಕ್ ರೈಡ್ ವಿಡಿಯೋ ಮಸ್ತ್ ನನಗೆ ಸಪೋರ್ಟ್ ಮಾಡಿದಾರು. ನಿಕ್ಲಾಗ ಮಾತಾಡ್ಲ ಮಸ್ತ್ ಥ್ಯಾಂಕ್ ಯು. ಲವ್ ಯು ತುಂಗನಾಡ್. ಸುರಭ್ ಇಷ್ಟೊಂದು ಸಾಧನೆ ಮಾಡ್ಬೇಕು ಅಂತ ಹೇಳಿದ್ರೆ ಅವನಿಗೆ ಮೇನ್ ಆಗಿ ಬೇಕಾಗಿರೋದು ತಂದೆ ತಾಯಿಯ ಸಪೋರ್ಟ್. ಹಾಗಾಗಿ ಬೈಕ್ ತೆಗೆದು ಕೊಟ್ಟಂತ ಅವ್ರ ಅಪ್ಪ ಇದ್ದಾರೆ, ಹಾಗೂ ಬ್ಯೂಟಿಫುಲ್ ಆಗಿ ರೆಡಿ ಆಗಿರೋ ಅವರು ಮಿಸ್ಸಸ್ ಸುರಾಗ್ ಅವ್ರ ಅಮ್ಮ ಇದ್ದಾರೆ. ಸೊ ಅಫ್ಕೋರ್ಸ್ ಕುಡ್ಲದವ್ರು ಅಂದ್ರೆ ಚಂದ ಇದ್ದೇ ಇರ್ತಾರೆ. ಸರ್ ಹೇಳಿ, ನಿಮ್ಮ ಮಗ ಬೈಕ್ ಬಿಡ್ತಾ ಇದ್ದಾನೆ, ವಿಡಿಯೋ ಸೋಷಿಯಲ್ ಮೀಡಿಯಾ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ, ನೀವೇ ತೆಕ್ಕೊಟ್ಟಿರೋದು. ಹೆಂಗ್ ಅನಿಸ್ತು ನಿಮಗೆ? ಇವನಿಗೆ ಬೈಕಲ್ಲಿ ಇಂಟ್ರೆಸ್ಟ್ ಇದೆ ಅಂತ ನಿಮಗೆ ಯಾವಾಗ ಅನಿಸ್ತು? ಆಲ್ಮೋಸ್ಟ್ 3 years ಇರುವಾಗಲೇ ನಾವು ಬೈಸಿಕಲ್ ತಂದು ಕೊಟ್ಟಿದ್ವಿ. ಅದನ್ನು ವಿದೌಟ್ 4 wheel ಹಾಕದೇ ಅವನು ಇಮಿಡಿಯೇಟ್ ಸ್ಟಡಿ ಆಗಿದ್ದ. ಸೊ ನಾವು ಅದನ್ನು ಕ್ಯಾಶುವಲಿಗೆ ಎಲ್ಲ ಮಕ್ಕಳು ಇರ್ತಾರೆ ಅಂತ ನಾವು ಅನ್ಕೊಳ್ತಿದ್ವಿ. ಆಲ್ಮೋಸ್ಟ್ 2 years ಅದನ್ನೇ ಸೈಕಲಲ್ಲಿ 1-2-3 ಸೈಕಲ್ ಎಕ್ಸ್ಚೇಂಜ್ ಮಾಡಿದ್ವಿ ಅವನಿಗೆ. ಅದರಲ್ಲೇ ಏನೋ ಸ್ಟಂಟ್ಸ್ ಮಾಡೋದು ಅದು ಇದೆಲ್ಲ ಆಗ್ತಾ ಇತ್ತು. ಸೊ ನೆಕ್ಸ್ಟ್ ಇಲ್ಲಿ ಪಾರ್ಕ್ ಇದೆ ನಮ್ಮ ಹತ್ರ, ಅಲ್ಲಿ ಪಾರ್ಕ್ ಎಲ್ಲ ಆಡಕ್ಕೆ ಹೋಗ್ತಾ ಇದ್ದ. ಸೊ ಯಾವಾಗಲೂ ಒಂದು ಕಂಪ್ಲೇಂಟ್ಸ್, ಅವ್ನು ಹಾಗೆ ಮಾಡ್ದ, ಅದನ್ನು ತಿನ್ನಿಸ್ದ, ಅದು ವೀಲಿಂಗ್ ಮಾಡ್ದ, ಇದೇ ಕಂಪ್ಲೇಂಟ್ಸ್ ಯಾವಾಗಲೂ ಬರ್ತಾ ಇತ್ತು. ಸೊ ಅದಕ್ಕೆ ನಾನು ಒಂದು ಲಾಸ್ಟ್ ಟೈಮ್ ಹೇಳಿದ್ದೆ, ನೀನು ಅಲ್ಲಿ ಹೋಗೋದೇ ಬೇಡ ಆಡೋದಕ್ಕೆ, ನೀನು ಇಲ್ಲೇ ಆಡ್ಕೊಂಡು ಮನೆ ಹತ್ರನೇ ಇರು ಅಂತ. ಸೊ ನೆಕ್ಸ್ಟ್ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಮಕ್ಕಳದ್ದು ಡರ್ಟ್ ಬೈಕ್ದು ರೇಸ್ ಇದು ಆಗ್ತಾ ಇತ್ತು. ಸೊ ಅವನ ಹತ್ರ ಇದ್ದ, ಅವ್ನು ಹೇಳ್ತಿದ್ದ ನನಗೂ ಕೂಡ ಹೀಗೆ ಆಡಬೇಕು ಅಂತ ನನಗೆ ಇಂಟ್ರೆಸ್ಟ್. ನಾನು ಅದಕ್ಕೆ ನನಗೆ ಕೇಳಿದೆ, ಮಾಡ್ತೀಯಾ ಇದನ್ನು, ಇಂಟ್ರೆಸ್ಟ್ ಇದೆಯಾ ಅಂತ. ಅದಕ್ಕೆ ನನಗೆ ತುಂಬ ಇಂಟ್ರೆಸ್ಟ್ ಇದೆ, ನಾನು ಮಾಡ್ತೀನಿ ಅಂತ ಹೇಳ್ತಾ ಇದ್ದ. ಸೊ ನನಗೆ ಕಾನ್ಫಿಡೆಂಟ್ ಇಲ್ಲ, ಯಾಕೆಂದರೆ ಕಾನ್ಫಿಡೆಂಟ್ ಅಂದರೆ ಅಷ್ಟು ಇದಿಲ್ಲ ಅಲ್ವಾ. ಸೊ ನೆಕ್ಸ್ಟ್ ಅವನ ಬರ್ಡೇಗೆ 6th yearಗೆ ಬರ್ಡೇಗೆ ಒಂದು ಕಿಡ್ ಬೈಕ್ ಅಂತ ಒಂದು ಬರುತ್ತೆ, ಚೈನಾ ಮಾಡೆಲ್ ಒಂದು ಬೈಕ್ ಬರುತ್ತೆ. ಸೊ ಅದನ್ನು ನಾನು ತಗೊಂಡ್ಬಿಟ್ಟು ಅವ್ನು ಕೊಟ್ಟಿದ್ದೆ. ಸೊ ಅದನ್ನು ನನಗೆ ಹತ್ರ ಆ್ಯಕ್ಚುಲಿ 2 wheeler ನನಗೆ ಆ್ಯಕ್ಚುಲಿ ಪರ್ಸನಲಿ ಭಯ. ಸೊ ನನ್ನ ತಮ್ಮ ಆ್ಯಕ್ಚುಲಿ ಯಾವಾಗಲೂ ಅವನ ಜೊತೆ ಜಾಸ್ತಿ ಮಿಂಗಲ್ ಆಗಿರ್ತಾನೆ. ಸೊ ಅವನ್ನ ಹೇಳಿದ್ದೆ, ಅವ್ನು ಟ್ರೈನ್ ಮಾಡಕ್ಕೆ ಆಗದಿದ್ರೆ ಮಾಡು ಅಂತ. ಸೊ ಅವ್ನು ವಿದಿನ್ 1 day ಅಲ್ಲಿ ಅದನ್ನ ಪಿಕಪ್ ಮಾಡ್ದ ಅವನು. ಸೊ ಅವಾಗ ನಂಗೆ ಆ್ಯಕ್ಚುಲಿ ನಂಗೆ ಶಾಕ್ ಆಗಿತ್ತು ಅಷ್ಟು, ಯಾಕಂದ್ರೆ ಬೇಸಿಕಲಿ ಅದು ಬೇರೆ, ಇದರಲ್ಲಿ ಕಂಟ್ರೋಲ್ ಇರೋದು ಇದರಲ್ಲಿ ಆಕ್ಸಿಲೇಟರ್ ಅಲ್ಲಿ ಇರೋದು, ಬ್ರೇಕ್ ಕಾಲಲ್ಲಿ ಇರೋದು. ಸೊ 1 day ಅಲ್ಲಿ ಇದಾಗಿದ್ದಂಗೆ ಆಯ್ತು, ಓಕೆ ಇವನು ಪಿಕಪ್ ಆಗ್ಬೋದು ಅಂತ. ಸೊ ನೆಕ್ಸ್ಟ್ ನಾನು ರಿಸರ್ಚ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ, ಸರೌಂಡಿಂಗ್ ಅಲ್ಲಿ ಯಾರಿದ್ದಾರೆ, ಯಾರು ಸಿಗ್ತಾರೆ ನಮಗೆ ಇದನ್ನ ಕಲಿಸೋರು, ಟ್ರೈನರ್ ಯಾರು ಇರ್ತಾರೆ ಅಂತ. ಸೊ ತುಂಬಾನೇ ಆಲ್ಮೋಸ್ಟ್ ಮಂತ್ ಆರ್ ಮೇ ಬಿ 2 months ನಾನು ಸರ್ಚ್ ಮಾಡಿದ್ದೀನಿ. ಸೊ ಆಮೇಲೆ ಸರ್ಚ್ ಮಾಡಿದಾಗ ಒಂದು ವೈರಲ್ ಆಗ್ತಾ ಇತ್ತು ಒಂದು ವಿಡಿಯೋ, ಕಿರಣ್ ಪೂಜಾರಿ ಅಂತ ಹೀಗೆ. ಸೊ ಮೂಡಿಗೆರೆಯಲ್ಲಿ ಏನೋ ಒಂದು ಇವೆಂಟ್ ಇತ್ತು, ಅದು ತುಂಬಾನೇ ಟ್ರೋಫೀಸ್ ಎಲ್ಲ ಇದಾಗಿ ಪ್ಲೇಸ್ಮೆಂಟ್ ಆಗಿದೆ ಅಂತ. ಸೊ ನೆಕ್ಸ್ಟ್ ಇಮಿಡಿಯೇಟ್ಲಿ ಅವ್ರಿಗೆ ನಾನು ಮೆಸೇಜ್ ಮಾಡಿದೆ. ಅವರು ಮೆಸೇಜ್ ಮಾಡಿದಾಗ ಇಮಿಡಿಯೇಟ್ ರೆಸ್ಪಾಂಡ್ ಮಾಡಿದರು. ರೆಸ್ಪಾಂಡ್ ಮಾಡಿಬಿಟ್ಟು ನೆಕ್ಸ್ಟ್ ಅವ್ರದ್ದು ಕಿರಣ್ ಪೂಜಾರಿಗೆ ಇನ್ನೊಂದು ಇದಿದೆ, ಅಂದರೆ ಅವ್ರದ್ದೇ ಒಂದು ಟೀಮ್ ಇದೆ, ಟೀಮ್ ಮೋಟೋಕ್ರಾಸ್ ಮ್ಯಾಂಗ್ಳೂರ್ ಅಂತ ಒಂದು ಟೀಮ್ ಇದೆ. ಸೊ ಅವರು ಹೇಳಿದ್ರು, ನನಗೆ ಏನು ಪ್ರಾಬ್ಲಮ್ ಇಲ್ಲ, ಬಟ್ ಅವ್ರ ಹತ್ರ ಒಂದ್ಸಲ ನನಗೆ ಅವ್ರ ಟೀಮ್ ಹತ್ರ ಕೇಳಬೇಕು. ಸೊ ನೀವು ಒಂದು ವೀಕೆಂಡಲ್ಲಿ ಬಂದು ಅಲ್ಲಿ ಮಾತಾಡೋಣ ಅಂತ ಹೇಳಿದ್ರು. ಸೊ ಅವರು ಅಲ್ಲಿ ಹೋಗಾದ್ಮೇಲೆ ಅಲ್ಲಿ ಇನ್ನೊಬ್ಬ ಹುಡುಗ ಇದ್ದ, ಅಚಿಂತ್ಯ ಅಂತ ಒಬ್ಬ ಹುಡುಗ ಇದ್ದ. ಸೊ ನಾನು ಮತ್ತೆ ವೈಫ್ ಇಬ್ರು ಹೋಗಿದ್ವಿ. ಅವ್ನು ರೈಡ್ ಮಾಡೋದು ನೋಡ್ಬಿಟ್ಟು ನಮಗೆ ಭಯ ಆಯ್ತು ಆಕ್ಚುಲಿ, ಯಾಕಂದ್ರೆ ಅವ್ರು ಅಷ್ಟು ಫಾಸ್ಟ್ ಹೋಗ್ಬಿಟ್ಟು ಅದು ಬೀಳೋದು ಇದು ನೋಡಿದಾಗ ನಮ್ಗೆ ಚಲೋ ಅವ್ನು ಕೂಗ್ತಾ ಇದ್ದ, ಅದೆಲ್ಲ ನಮ್ಗೆ ತುಂಬಾ ಹೆದರಿಕೆ ಆಯ್ತು. ನೆಕ್ಸ್ಟ್ ನಾನು ಅದೆಲ್ಲ ನೋಡ್ಬಿಟ್ಟು ನಾನು ಹೇಳಿದೆ, ಮನೆಗೆ ಹೋಗ್ಬಿಟ್ಟು ನಾನು ಡಿಸ್ಕಸ್ ಮಾಡಿ ಹೇಳ್ತೀನಿ. ಹೇಳ್ತಿದ್ದು ಇದು ಆಕ್ಚುಲಿ ಇದೆಲ್ಲ ಬೇಕಾ, ಅದು ಇಷ್ಟು ರಿಸ್ಕ್ ತಗೊಂಡು ಬೇಕಾ ಅಂತ. ನೆಕ್ಸ್ಟ್ ಮನೆಗೆ ಬಂದು ನಾವು ಡಿಸ್ಕಸ್ ಮಾಡಿದ್ವಿ, ನನ್ನ ಪಪ್ಪ ಇದ್ದಾರೆ, ತಮ್ಮ ಇದ್ದಾರೆ, ಎಲ್ಲ ಡಿಸ್ಕಸ್ ಮಾಡಿಬಿಟ್ಟು ಹೆಂಗೆ ಮಾಡ್ಬೋದಾ ಅಂತ. ಸೊ ಯಾಕಂದರೆ ಈ ಬೈಕ್ಗೂ ಅವ್ರು ಬಿಡ್ತಾ ಇರೋ ಬೈಕ್ಗೂ ಕಂಪ್ಲೀಟ್ಲಿ ತುಂಬ ಡಿಫ್ರೆನ್ಸ್ ಇದೆ. ಯಾಕಂದರೆ ಇದು ಟಾಯ್ ಬೈಕ್ ಅಂತ ನನಗೆ ಆವಾಗ ಗೊತ್ತಾಯ್ತು, ಇದು ಟಾಯ್ ಬೈಕ್, ಇದರ ಸೀರಿಯಸ್ ಬೈಕ್ ಬೇರೆನೇ ಇದೆ ಇದರದ್ದು ಅಂತ ಆಮೇಲೆ ಗೊತ್ತಾಯ್ತು ನನಗೆ. ಸೊ ನೆಕ್ಸ್ಟ್ ವೀಕ್ ಹೋಗ್ಬಿಟ್ಟು ಈ ಬೈಕ್ನ ತಗೊಂಡೋದ್ವಿ ನಾವು
ಟಾಯ್ ಬೈಕ್ನ ತಗೊಂಡೋದ್ವಿ. ಸೊ ಅದನ್ನು ಇಮಿಡಿಯೇಟ್ ರೈಡ್ ಮಾಡಿದ್ರು. ಬಟ್ ಆವಾಗ ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ರೀಲ್ಸ್ ನಾನು ಹಾಕಿದ್ದೆ ಮಾಡಿಬಿಟ್ಟು. ಸೊ ಅದಕ್ಕೆ ತುಂಬಾ ನೆಗೆಟಿವ್ ಕಮೆಂಟ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ನೆಗೆಟಿವ್ ಕಮೆಂಟ್ಸ್ ಅಂದರೆ ಗಾರ್ಡ್ ಇಲ್ಲ, ಹೆಲ್ಮೆಟ್ ಸರಿಯಾಗಿ ಹಾಕೊಳ್ಳಿ, ಹಾಫ್ ಹೆಲ್ಮೆಟ್ ಹಾಕೋಕ್ಕಿಲ್ಲ, ಆಮೇಲೆ ಎಷ್ಟು ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಅದು ಎಲ್ಲೋಡ್ ಇಲ್ಲ, ಅದು ಇದು ಅಂತ ತುಂಬಾ ಬಂತು. ಸೊ ನಂಗೆ ಅಷ್ಟಾಗುವಾಗ ಆಯಿತು, ಮೇ ಬಿ ಇದಕ್ಕೆ ಬೇರೆನೇ ಪ್ರೊಸೀಜರ್ ಇದೆ ಅಂತ ಗೊತ್ತಾಯ್ತು ನನಗೆ. ಸೊ ನೆಕ್ಸ್ಟ್ ಇಮಿಡಿಯೇಟಲ್ಲಿ ಟೀಮ್ ಹತ್ರ ನಾನು ಮಾತಾಡಿ ಹೋದಾಗ ಅವ್ರು ಹೇಳಿದ್ರು, ಒಂದು ಬೈಕ್ ಇದೆ ಹಿಂಗೆ ಸೇಲ್ಗೆ, ನೀವು ಬೇಕಿದ್ರೆ ತಗೋಬೋದು ಹಾಗೆ ಅಂತ. ಸೊ ನೆಕ್ಸ್ಟ್ ಅದು ಕೊಯಮತ್ತೂರಲ್ಲಿದೆ ಅಂತ ಗೊತ್ತಾಯ್ತು ನನಗೆ. ಸೊ ಅದು ಇಂಪೋರ್ಟೆಡ್ ಬೈಕ್, ಅದು ಆಲ್ಮೋಸ್ಟ್ ಅದು ದುಬೈ ಇಂಪೋರ್ಟೆಡ್ ಬೈಕ್. ಸೊ ದಟ್ ಈಸ್ ಅದು ತುಂಬ ಎಕ್ಸ್ಪೆನ್ಸಿವ್ ಬೈಕ್. ಸೊ ನಾನು ಫಸ್ಟ್ 3-4 ಥಿಂಕ್ ಮಾಡಿದೆ, ಮತ್ತೆ ಒಂದು ಶಾರ್ಟಲ್ಲಿ ನಾನು ಓಕೆ ಇವನು ಮಾಡ್ಬೋದು ಅಂತ ಒಂದು ಧೈರ್ಯದಲ್ಲಿ. ಅದು ಆಲ್ಮೋಸ್ಟ್ ಬೈಕ್ ಬಂದ್ಬಿಟ್ಟು ಅದು 7 lakh ಇಂಪೋರ್ಟ್ ಆದಮೇಲೆ 7 lakhs ಬೈಕ್ ಅದು. ಸೊ ನಮಗೆ ಆಲ್ಮೋಸ್ಟ್ ಸ್ವಲ್ಪ ಕಡಿಮೆ ಅಂದರೆ ಆಲ್ಮೋಸ್ಟ್ ಅದು 9 months 1 year ರನ್ ಆಗಿತ್ತು ಬೈಕ್. ಸೊ ಹಂಗಾಗಿ ಒಂದು ಆಲ್ಮೋಸ್ಟ್ ನಮಗೆ ಒಂದು 5 lakhsವರೆಗೆ ಅದು ಇತ್ತು. ಪ್ಲಸ್ ಅವ್ರದ್ದು ಕಿಟ್ ಅದೆಲ್ಲ ಸೇರಿ ನನಗೆ ಆಲ್ಮೋಸ್ಟ್ ಒಂದು 7.5 lakhsವರೆಗೆ ಎಲ್ಲ ಸೇರಿ ಆಗಿದೆ ಅದಕ್ಕೆ. ಸೊ ಅಷ್ಟು ಆಗಿಬಿಟ್ಟು ಅದನ್ನು ತಗೊಂಡು ಬಂದ ಮೇಲೆ ಗೊತ್ತಾಯ್ತು ಇವನಿಗೆ ಅದು ದೊಡ್ಡದಾಗ್ತದೆ, ಹೈಟ್ ಆಗ್ತದೆ ಅಂತ. ಮತ್ತು ಅದರ ಅಡ್ಜಸ್ಟ್ಮೆಂಟ್ ಮತ್ತು ಆಮೇಲೆ ಗೊತ್ತಾಯ್ತು ಆ ಬೈಕ್ಗೆ ಪ್ರತಿ ಐಟಮ್ಸ್ ಕೂಡ ಯಾವುದು ಇಲ್ಲಿ ಅವೈಲೇಬಲ್ ಇಲ್ಲ. ಪ್ರತಿ ಐಟಮ್ ಕೂಡ ಇಂಪೋರ್ಟ್ ಮಾಡಿಯೇ ತಗೊಂಡು ಬರಬೇಕು. ಒಂದು ಸ್ಕ್ರೂ ಹೋದರೂ ಕೂಡ ದುಬೈಯಿಂದ ಅಥವಾ ಇಲ್ಲಿಂದ UK ಇಂದ ಎಲ್ಲಾದರೂ ಇಂಪೋರ್ಟ್ ಮಾಡೇ ತಗೊಂಡು ಬರಬೇಕು ಅಂತ ಆಮೇಲೆ ಗೊತ್ತಾಯಿತು. ಸೊ ನೆಕ್ಸ್ಟ್ ಕೆಲವು ಐಟಮ್ ಎಲ್ಲ ಅವ್ರು ಮೊದಲೇ ಆ ಬೈಕ್ ಯಾರ ಹತ್ರ ಇತ್ತು, ಸೊ ಅವ್ರ ಹತ್ರನೇ ಇದ್ದಿದ್ದನ್ನು ನಮಗೆ ಸ್ವಲ್ಪ ಕೊಟ್ಟಿದ್ರು. ಬಟ್ ಮೇನ್ ಐಟಮ್ಸ್ ಯಾವುದು ಇರಲಿಲ್ಲ ಅದರಲ್ಲಿ. ಸೊ ಆಮೇಲೆ ಸ್ಟಾರ್ಟ್ ಮಾಡಿದ್ವಿ ಅದು ಕೂಡ. ಆ ಬೈಕನ್ನು ಕೂಡ ಆ ಮೂಮೆಂಟ್ ಏನಾಯ್ತಂದರೆ, ಈ ಒಂದು ಕಿಡ್ ಬೈಕ್ ಏನಿತ್ತು ಚಿಕ್ಕದೊಂದು, ಅದರದ್ದು ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಆಯ್ತು ಅದು. ಸೊ ಆವಾಗ ನಮಗೆ ಅನಿವಾರ್ಯತೆ ಆಯಿತು ಇದೇ ಬಿಡಬೇಕು ಅಂತ. ಆಮೇಲೆ ಕಂಪಲ್ಸರಿ ಆಯಿತು. ಸೊ ಆವಾಗಲೂ ಅವರು ಕೂಡ ಟ್ರೈ ಮಾಡಿದರು, ಅದನ್ನು ಸ್ವಲ್ಪ ಡೌನ್ ಮಾಡೋಕ್ಕಾಗತ್ತಾ ಹಾಗೆ ಟ್ರೈ ಮಾಡಿಬಿಟ್ಟು ಅದೆಲ್ಲ ವರ್ಕ್ ಆಯಿತು. ಸೊ ಇಮಿಡಿಯೇಟ್ ಅದನ್ನು ರೈಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಜಸ್ಟ್ ಒಂದು 10 days. ಯಾಕಂದರೆ ಅದರಲ್ಲಿ ಆ ಓಲ್ಡ್ ಬೈಕಲ್ಲಿ ಒಂದು 10 days, ಈ ಬೈಕಲ್ಲಿ ಒಂದು 10 days ಒಂದು ಟೋಟಲ್ ಅವನಿಗೆ ಒಂದು ಪ್ರಾಕ್ಟೀಸ್ ಸಿಕ್ಕಿದೆ. ಟೋಟಲ್ 20 days ಸಿಕ್ಕಿತ್ತು ಅವ್ನು ಫಸ್ಟ್ ರೇಸ್ಗೆ ಹೋಗುವಾಗ. ಬಟ್ ನಮಗೆ ಒಂದು ಅವ್ರು ಹೇಳಿದ್ರು ರೇಸ್ ಅಂತ ಇಲ್ಲ ಇಲ್ಲಿ, ಯಾಕಂದರೆ ಆ ಕೆಟಗರಿಯಲ್ಲಿ ಯಾರು ಮಕ್ಕಳು ಇಲ್ಲ. ಸೊ ಹಂಗಾಗಿ ನಾವು ಡೆಮೋ ಅಲ್ಲಿ ಓಡಿಸೋಣ ಅಂತ. ಸೊ ಫಸ್ಟಿಗೆ ನಾವು ಬಳ್ಳಮಂಜದಲ್ಲಿ ಡೆಮೋ ಓಡಿಸೋಕ್ಕೆ ಅಂತ ಎಲ್ಲರೂ ನಮ್ಮದು ಟೀಮ್ ಅವರೆಲ್ಲರೂ ಕೂಡ ನಾವೊಂದು ಫುಲ್ ನಮ್ಮದೇ ಒಂದು ಜರ್ಸಿ ಎಲ್ಲ ಮಾಡಿದ್ವಿ, ಟೀಮ್ ಸುರಾಗ್ ಅಂತ ಮಾಡಿದ್ವಿ. ಅದರೊಟ್ಟಿಗೆ ಜೋಶ್ ಇರಲಿ ಅಂತ ಮಾಡಿ. ಹೌದು, ಅದರೊಟ್ಟಿಗೆ ಟೀಮ್ ಮೋಟೋಕ್ರಾಸ್ ಅವರು ಮತ್ತು ಇವನು ಕಿರಣ್ ಪೂಜಾರಿ ಅವರು ಟ್ರೈನರ್ ಅವರೆಲ್ಲ ಒಟ್ಟಿಗೆ ಸೇರಿಬಿಟ್ಟು ಟ್ರ್ಯಾಕ್ ಹೋಗಿದ್ವಿ. ಸೊ ಅಲ್ಲಿ ನೋಡ್ಬಿಟ್ಟು, ಯಾಕಂದರೆ ನಾನು ಕೂಡ ಈ ಫೀಲ್ಡಿಗೆ ಹೊಸ್ತು. ನಾನು ಈ ಕಂಬಳ ನೋಡಿದ್ವಿ, ಇಂಥದ್ದು ಬಾಕಿದೆಲ್ಲ ಇವೆಂಟ್ ಆಗೋದೆಲ್ಲ ನೋಡಿದ್ವಿ. ಈ ಇವೆಂಟಿಗೆ ಇಷ್ಟು ಜನ ಇಷ್ಟು ಫ್ಯಾನ್ಸ್ ಇದ್ದಾರೆ ಅಂತ ನಂಗೆ ಆವಾಗಲೇ ಗೊತ್ತಾಗಿದೆ. ಆವಾಗ ನಮಗೂ ಕೂಡ ಮೋಟಿವೇಶನ್ ಜಾಸ್ತಿ ಆಗುತ್ತೆ. ಸೊ ಅಲ್ಲಿ ಅವ್ರು ರೈಡ್ ಮಾಡೋದನ್ನ ನೋಡಿದ್ವಿ. ಇವನು ಕೂಡ ಆ ಫಸ್ಟ್ ಡೇ ಇವನು ಸ್ವಲ್ಪ ನರ್ವಸ್ ಆಗಿದ್ದ, ಅಂದರೆ ಫಸ್ಟ್ ಹೋಗೋದಲ್ಲ. ಸೊ ಸ್ವಲ್ಪ ನರ್ವಸ್ ಆಗಿದೆ. ಮತ್ತು ಟ್ರ್ಯಾಕ್ ತುಂಬಾ ಟಫ್ ಇತ್ತು, ಅದು ತುಂಬ ಟಫ್ ಇತ್ತು. ನಮಗೆ ನಡೆಯೋಕ್ಕಾಗ್ತಾ ಇರಲಿಲ್ಲ ಅದರಲ್ಲಿ. ಸೊ ಅದರಲ್ಲಿ ಒಂದು 2-3 ರೌಂಡಲ್ಲಿ ಹೊಡೆದು ಇದು ಮಾಡ್ದೆ. ನೆಕ್ಸ್ಟ್ ಡೇ ಮಡಂತೇರಲ್ಲಿತ್ತು. ಇವನಿಗೆ ಸ್ವಲ್ಪ ಆವಾಗ ಫಸ್ಟ್ ಟ್ರ್ಯಾಕ್ ನೋಡಿದ್ರಿಂದ ಸೆಕೆಂಡ್ ಟ್ರ್ಯಾಕ್ ನೋಡಿದಾಗ ಇವನಿಗೆ ಏನೋ ಖುಷಿ ಆಯ್ತು ಅನ್ಸುತ್ತೆ. ಬಟ್ ಮೋಟಿವೇಶನ್ ಇದ್ದ ತುಂಬಾ. ಸೊ ಇಮಿಡಿಯೇಟ್ ಚೆನ್ನಾಗಿ ರೈಡ್ ಮಾಡ್ದ. ಅದು ಆ ರೈಡಿಂಗ್ ಆ್ಯಕ್ಚುಲಿ ಏನಂತಂದರೆ ಅದು ದೊಡ್ಡ ಟ್ರ್ಯಾಕ್. ಆ ಟ್ರ್ಯಾಕ್ ಆಲ್ಮೋಸ್ಟ್ ಎಲ್ಲ ಟ್ರ್ಯಾಕ್ ಕಂಪ್ಲೀಟ್ ಮಾಡ್ಕೊಂಡು ಬಂದ. 2-3 ಸಲ ಬಿದ್ದ, ಯಾಕಂದರೆ ಅದು ಬೀಳೋ ಜಾಗನೇ. ಯಾಕಂದರೆ ಎಲ್ಲ ಯಾರು ಕೂಡ ಸೀನಿಯರ್ಸ್ ಇದ್ರು ಎಲ್ಲರೂ ಬಿದ್ದು ಬರ್ತಾ ಇದ್ರು ಅದರಲ್ಲಿ. ಸೊ ಆ ಟ್ರ್ಯಾಕಲ್ಲಿ ಕೂಡ ಓಡಿಸ್ತಾ ಅದು ಸ್ವಲ್ಪ ವೈರಲ್ ಆಯಿತು. ವೈರಲ್ ಆದಮೇಲೆ ಮತ್ತೆ ನೆಕ್ಸ್ಟ್ ಡೇ ರೀಲ್ಸ್ ಎಲ್ಲರದ್ದು ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಹಾಗಾಗಿ ಸ್ವಲ್ಪ ಇದಾಯಿತು. ಸೊ ಇವಾಗ ನಮಗೆ ಪ್ರೌಡ್ ಇದೆ ತುಂಬಾ. ನೆಕ್ಸ್ಟ್ ತುಂಬಾ ಟ್ರೈ ಮಾಡ್ತೀವಿ, ಯಾಕಂದರೆ ಈ ಗೇಮ್ ತುಂಬ ಎಕ್ಸ್ಪೆನ್ಸಿವ್ ಅಂತ ಗೊತ್ತು ನಮಗೆ. ನಮ್ಮ ಕೈಯಿಂದ ಎಷ್ಟಾಗುತ್ತೆ ಅಷ್ಟರವರೆಗೆ ಇವ್ರನ್ನ ನಾವು ಕೊಂಡೋಗ್ಬೋದು. ನೆಕ್ಸ್ಟ್ ಸ್ಪಾನ್ಸರ್ಸ್ನ 100% ಹುಡುಕ್ಲೇಬೇಕಾಗುತ್ತೆ ನಾವು ಕೂಡ. ಸೊ ತುಂಬ ಜನ ಇದ್ದಾರೆ, ಬಟ್ ಆ ಸ್ಪಾನ್ಸರ್ ಹುಡುಕೋದಕ್ಕಿಂತ ಮುಂಚೆ ಇವನು ನನಗೆ ಒಳ್ಳೆಯ ಒಂದು ಟ್ರೈನ್ ಆದರೆ ನಮಗೆ ಕೂಡ ಖುಷಿ. ಯಾಕಂದರೆ ಅವರು ಕೂಡ ಒಂದು ಜಸ್ಟಿಸ್ ಸಿಗುತ್ತೆ, ಹೋಗೋದಕ್ಕೆ ಒಂದು ಪ್ಲೇಸ್ಮೆಂಟ್ ಆದರೆ ಅವ್ರಿಗೂ ಜಸ್ಟಿಸ್ ಸಿಗುತ್ತೆ ಅಂತ. ಸೊ ಹಾಗೆ ಇವಾಗ ಎಕ್ಸಾಮ್ಸ್ ಇದೆ. ನೆಕ್ಸ್ಟ್ ಆದಮೇಲೆ ಇವೆಂಟಿಗೆ ನೆಕ್ಸ್ಟ್ ಒಂದು ಟ್ರೈನಿಂಗ್ ಎಲ್ಲ ಬೇರೆ ಕಡೆ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ನಾವು. ಸೊ ಎಲ್ಲರ ಸಪೋರ್ಟ್ ಇದೆ ಮನೆಯಲ್ಲಿ, ಎಲ್ಲರದ್ದು ಫ್ರೆಂಡ್ ಸರ್ಕಲ್ ಎಲ್ಲ ಒಳ್ಳೆ ಸಪೋರ್ಟ್ ಇದೆ. ಹಾಗೆ ಓಕೆ, ಈಗ ಅಮ್ಮ ಹೇಳಬೇಕು, ಯಾಕಂದ್ರೆ ಮಗ ಬೀಳೋದು ಏಳೋದು ಮಾಡುವಾಗ ಅಪ್ಪನಿಗಿಂತ ಜಾಸ್ತಿ ನೋವಾಗೋದು ಅಮ್ಮನಿಗೆ. ಒಂದು ಚಾಲೆಂಜಿಂಗ್ ರೈಡ್ ಇದು, ಬೈಕ್ ರೈಡ್ ಅಂತ ಹೇಳಿದ್ರೆ ಹೆಂಗ ಅನ್ಸುತ್ತೆ ನಿಮ್ಗೆ? ಅಂದ್ರೆ ಫಸ್ಟಿಗೆ ಭಯ ಇತ್ತು. ಅದು ಪ್ರಾಕ್ಟೀಸ್ ನೋಡುವಾಗ್ಲೇ ತುಂಬಾ ಹೆದರಿಕೆ ಇತ್ತು. ಬಟ್ ಇದೆಲ್ಲ ಗೇಟ್ ಸೆಟ್ ಇದು ಕಾನ್ಫಿಡೆಂಟ್, ಅಂದ್ರೆ ತಲೆಯಿಂದ ಕಾಲ್ವರೆಗೂ ಫುಲ್ ಪ್ರೊಟೆಕ್ಷನ್ ಇದೆ. ಸೊ ಎಷ್ಟು ಸಲ ಬಿದ್ರು ಏನಾಗುದಿಲ್ಲ ಅಂತ ಒಂದು ಧೈರ್ಯದಲ್ಲಿ ಕಲಿಸ್ತೇವೆ ಅಷ್ಟೇ. ಯಾಕಂದ್ರೆ ಈಚ್ ಐಟಮ್ಸ್ ಕೂಡ ಇದು ಇವಾಗ ಕಿಡ್ನಿ ಬೆಲ್ಟ್ ಇದೆ, ಇದು ನೋಡೋದಕ್ಕೆ ಇಷ್ಟು ಸಿಂಪಲ್ ಇದೆ. ಇದು ಒಂದರದ್ದು ಕಾಸ್ಟಿಂಗ್ ಬಂದ್ಬಿಟ್ಟು ಇದು 10,000.
ಈ ಬೆಲ್ಟ್ದು. ಯಾಕಂದರೆ ಇದು ಮೆಟೀರಿಯಲ್ ಅಷ್ಟು ಸ್ಟ್ರಾಂಗ್ ಇರುತ್ತೆ, ಸೊ ಅದಕ್ಕೋಸ್ಕರನೇ ಇರೋದು. ಈ ರೀತಿ ಇದಿದೆಲ್ಲ ನೀ ಬ್ರೇಸ್ ಇದು ಬಂದುಬಿಟ್ಟು 70,000 ಎರಡಕ್ಕೆ. ರೀಸನ್ ಏನಂತಂದರೆ ಇದು ಏನು ಕಾರ್ಬನ್ ಏನೋ ಮೆಟೀರಿಯಲ್ ಇದೆ, ಅದು ತುಂಬ ಸ್ಟ್ರೆಂತ್. ಇದೇನೆಂದರೆ ನಿಮ್ಮ ನೀಯನ್ನು ಯಾವತ್ತು ಹೀಗೆ ಟ್ವಿಸ್ಟ್ ಮಾಡೋಕ್ಕೆ ಬಿಡಲ್ಲ. ಒಂದ್ಸಲ ಹಾಕಿದ್ಮೇಲೆ ನಿಮಗೆ ಕಾಲು ಹೀಗೆ ಟ್ವಿಸ್ಟ್ ಆಗಲ್ಲ, ಅಷ್ಟು ಹೋಲ್ಡಲ್ಲಿ ಇಟ್ಟಿರುತ್ತೆ ಅದು. ಹಾಗೆ ಈಚ್ ಗಾರ್ಡ್ಸ್ ಕೂಡ ತುಂಬಾ ಎಕ್ಸ್ಪೆನ್ಸಿವ್, ಬಟ್ ಎಕ್ಸ್ಪೆನ್ಸಿವ್ ಅದಕ್ಕಿಂತ ಇವನ್ ಮಾಡಿದ್ರೆ ನಮ್ಗೊಂದು ಸ್ಯಾಟಿಸ್ಫ್ಯಾಕ್ಷನ್. ಪ್ರತಿ ಪ್ರಾಕ್ಟೀಸ್ಗೂ ಎಲ್ಲ ಫುಲ್ ಹಾಕಿ ಪ್ರಾಕ್ಟೀಸ್ ಮಾಡ್ತಾರೆ. ಅಂದ್ರೆ ಇದ್ರ ಬಗ್ಗೆ ಆಕ್ಚುಲಿ ತುಂಬಾನೇ ನಾಲೆಜ್ ಕಡಿಮೆ ಇದೆ. ಇವಾಗ ಬೆಂಗಳೂರಲ್ಲಿ ಹೋದ್ರೆ ಅದಕ್ಕೆ ಅಂತಾನೆ ತುಂಬಾನೇ ಟೀಮ್ಸ್ ಇದೆ, ತುಂಬಾನೇ ಟ್ರೈನರ್ಸ್ ಇದ್ದಾರೆ. ಮಂಗಳೂರಲ್ಲಿ ಏನಂತಂದ್ರೆ ಅದ್ರ ಬಗ್ಗೆ ಗೊತ್ತಿಲ್ಲ, ತುಂಬಾನೇ ಈ ಸ್ಪೋರ್ಟ್ಸ್ ಬಗ್ಗೆ ತುಂಬಾನೇ ನಾಲೆಜ್ ಕಡಿಮೆ ಇದೆ ನಮಗೆ. ಇವನ್ ನನಗೆ ಕೂಡ ಝೀರೋ ಇತ್ತು, ಅದು ನೋಡೋದ್ರಿಂದ ನನಗೆ ಕೂಡ ಗೊತ್ತಾಯ್ತು. ಇವಾಗ ನಾನು ಕೂಡ ನನಗೆ ಆ್ಯಕ್ಚುಲಿ ಏನಂತಂದ್ರೆ ಇವನ್ನ ನೋಡ್ಬಿಟ್ಟು ಇನ್ನೂ ಕೂಡ ಒಂದು 4-5 ಜನ ಮಕ್ಕಳು ಬಂದರೆ ಇವನು ಕೂಡ ಕಾಂಪಿಟೇಷನ್ ಇರುತ್ತೆ, ನಮ್ಮ ಇಲ್ಲೇ ಒಂದು ಕಾಂಪಿಟೇಷನ್ ರೆಡಿ ಮಾಡ್ಕೋ. ಇಲ್ಲಾಂದ್ರೆ ನಾವು ಪ್ರತಿ ಕಾಂಪಿಟೇಷನ್ ಕೂಡ ಕೊಯಮತ್ತೂರ, ಬ್ಯಾಂಗ್ಳೂರ ದೂರ ಹೋಗಬೇಕಾಗತ್ತೆ. ಸೊ ಹಾಗೆ ಈ ಕಿಡ್ಸ್ ಒಂದು ಕೆಟಗರಿನೇ ಸ್ಟಾರ್ಟ್ ಆದರೆ ನಮಗೂ ಕೂಡ ಇದು ಖುಷಿ ಆಗುತ್ತೆ ಅಂತ.